ಸತ್ಯ, ಕನ್ನಡವೇ ನಿತ್ಯ. ವೇದಿಕೆ ಮೇಲೆ ಆಸೆ ಒಂದು ಸೌಭಾಗ್ಯ ಅಂತಂದರೆ, ನಾನು KGF ಕನ್ನಡ ಸಂಘಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ತುಂಬ ಚಿರಋಣಿನೂ ಆಗಬೇಕು. ಕಾರಣ ಏನಂತಂದರೆ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರುಗಳು ನನಗೆ ತುಂಬ ಬೇಕಾದವರು, ನನ್ನ ಸ್ನೇಹಿತರು, ನನ್ನ ವೆಲ್ ವಿಷರ್ಸು ಎಲ್ಲ ಇಲ್ಲ ಇದ್ದಾರೆ. ಇವತ್ತು ತುಂಬ ಒಳ್ಳೆಯ ದಿವಸ, ಅವ್ರನ್ನೆಲ್ಲನೂ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನೋಡೋ ಅದೃಷ್ಟ ನನಗೆ ಸಿಕ್ತು ಅಂತ. ಅಟ್ ದಿ ಸೇಮ್ ಟೈಮ್ ಇವತ್ತಿಗೆ ನಾನು KGF ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 50 ವರ್ಷ ಮುಗಿತಾ ಇದೆ, ಗೋಲ್ಡನ್ ಜೂಬ್ಲಿ. ಇನ್ನು ಮತ್ತೆ ಇಲ್ಲಿ ವೇದಿಕೆಯಿಂದ ಕೆಳಗೆ ಕೂತಿರ್ತವರು ಅವರು ಗಣ್ಯರು ನಮಗಿಂತ ಹೆಚ್ಚವರು. ಯಾಕಂದರೆ ಇಲ್ಲಿ ತುಂಬ ಮಕ್ಕಳೇ ಜಾಸ್ತಿ ಇದ್ದಾರೆ. ಅವರು ಇವತ್ತಿನ ಮಕ್ಕಳಿರ್ಬೋದು, ನಾಳೆ ಮುಂದಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು. ಸೊ ಅದಕ್ಕೋಸ್ಕರ ಈ ತಂದೆ ತಾಯಿಗಳು ಏನಿದ್ದಾರೆ ಅವರಿಗೆ ಒಳ್ಳೆಯ ಗುಣಗಳನ್ನು ಕಳಿಸೋದು, ಆಮೇಲೆ ಈ ಕನ್ನಡ ಅನ್ನೋದನ್ನು ಮೈಯೂರಿಸ್ಬೇಕು ಅವ್ರಿಗೆ. ಮನೆಯಲ್ಲಿ ದಯವಿಟ್ಟು ಯಾರು ಇಂಗ್ಲೀಷು ಬೇರೆ ಏನು ಲ್ಯಾಂಗ್ವೇಜು ಕಲಿಸ್ಬೇಡಿ, ನಿಮ್ಮ ಮದರ್ ಟಂಗ್ಗಳನ್ನು ಕಲಿಸ್ಬೇಕು, ಮುಖ್ಯವಾಗಿ ಕನ್ನಡ ಕಲಿಸ್ಬೇಕು ಅಂತ ನನ್ನ ಕಳಕಳಿಯ ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ ನಿಮಗೆಲ್ಲ ಕೂಡ. ನನಗೆ ತುಂಬ ಒಂದು ಮುಖ್ಯವಾದ ಜವಾಬ್ದಾರಿಯನ್ನು KGF ಕನ್ನಡ ಸಂಘದ ಪರವಾಗಿ ನನಗೆ ಒಪ್ಪಿಸಿದ್ದಾರೆ. ಅದೇನಂತಂದರೆ, ಈ ಸಭೆಯನ್ನು ಇವತ್ತು ಉದ್ಘಾಟನೆ ಮಾಡೋದು. ಯಾವ ಸಭೆ ಆದರೂ ಆಗಲಿ ಉದ್ಘಾಟನೆ ಇಲ್ಲದೆ ಶುರುವಾಗೋದೇ ಇಲ್ಲ. ಇದು ತುಂಬ ಪವಿತ್ರವಾದ ಒಂದು ಭಾಗ, ಎಲ್ಲ ಸಮಾರಂಭಗಳಿಗೂ ಒಂದು ಪವಿತ್ರವಾದ ಬಿಗಿನಿಂಗ್ ಇದು. ಸೊ ಅಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿರೋದು ನನಗೆ ತುಂಬ ಸಂತೋಷ ತಂದು ಕೊಡ್ತಾ ಇದೆ. ಮತ್ತು ಈಗ ತಾನೇ ನಾವು ಕರ್ನಾಟಕ ರಾಜ್ಯೋತ್ಸವ ಮುಗಿಸಿ ಒಳ್ಳೆ ಊಟ ಮಾಡಿದ್ರೆ ನಮಗೆ ಯಾಕೆ ರುಚಿ ಬಾಯಲ್ಲೇ ಹಂಗೆ ಹೋಗೋದಿಲ್ವೋ, ತುಂಬ ಹೊತ್ತು ಅದೇ ರುಚಿ ಕಾಣ್ತಾ ಇರುತ್ತೆ ಅನ್ನೋ ಥರ ಈಗ ತಾನೇ ನಾವು ಕರ್ನಾಟಕ ರಾಜ್ಯೋತ್ಸವ ಮುಗಿಸಿದ್ದೀವಿ. ಅದು ಇನ್ನೂ ನಮಗೆ ರುಚಿ ಹೋಗ್ತಾನೆ ಇಲ್ಲ. ಅಷ್ಟು ವಿಜೃಂಭಣೆಯಿಂದ ಕರ್ನಾಟಕದಂತ ಆದ್ಯಂತ ಮಾಡಿದ್ದಾರೆ. ಅದೇ ಥರ KGFನಲ್ಲೂ ಮಾಡಿದ್ದಾರೆ. ಸೊ ಇವತ್ತು ಇಂಥ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಮಯದಲ್ಲಿ ಸಮಾರಂಭಗಳು ನಡೆದು, ಕಾರ್ಯಕ್ರಮಗಳು ನಡೆದು, ಅದರಲ್ಲಿ ಪಲ್ಲಕ್ಕಿ ಯಾರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಮಕ್ಕಳು ಸುಮಾರು ಪ್ರೋಗ್ರಾಮ್ಗಳಲ್ಲಿ ಪಾಲ್ಗೊಂಡು ಉನ್ನತ ರೀತಿಯಲ್ಲಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದರ ಮುಖೇನ ಇವತ್ತು ಅವ್ರಿಗೆಲ್ಲರೂ ಒಂದು ಅವಾರ್ಡ್ ಕೊಟ್ಟು ಅವರ ಏನಿದೆ ಅವರು ಟ್ಯಾಲೆಂಟು ಅದನ್ನು ಗುರುತಿಸಿ ಅದಕ್ಕೆ ತಕ್ಕನಾಗೆ ನಾವು ರೆಸಿಪ್ರೊಕೇಟ್ ಮಾಡಿ ಅವರಿಗೆ ಗೌರವ ಸಂದಿಸೋ ಸಮಯ ಇದು. ಸೊ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಇಂದು ಒಂದು ಒಳ್ಳೆಯ ಅವಕಾಶ ಕೊಟ್ಟು ಇದೇ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂಥ KGFನ ಕನ್ನಡ ಸಂಘ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತದೆ. ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕನ್ನಡ ಸಂಘದ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮೊನ್ನೆ ಏನು ನಡೀತು ನವೆಂಬರ್ 1ರಂದು, ಆವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಎಲ್ಲ ಆಚರಣೆಯನ್ನು ಮಾಡಿದ್ದಾರೆ. ಅವರಿಗೆ ಇವತ್ತು ಈ ಒಂದು ಇದರಲ್ಲಿ ಭಾಗಿಯಾಗಿ ಒಂದು ಒಳ್ಳೆ ಏನು ಉತ್ಸವಗಳಾಗಿರ್ಬೋದು, ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಏನೇನು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಸಹಕಾರ ಕೊಟ್ಟವರಿಗೆ ಇವತ್ತಿನ ದಿವಸ ಒಂದು ಬಹುಮಾನ ವಿತರಣೆ ಮತ್ತು ಎಲ್ಲ ಶಾಲಾ ಮಕ್ಕಳು ವಿಜೃಂಭಣೆಯಿಂದ ಅವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀರಾ. ಇವತ್ತು ಇನ್ನು ಇಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿರ್ತಾರೆ. ಆ ಒಂದು ಪ್ರತಿಭೆ ಮಕ್ಕಳಿಗೆ ಇವತ್ತಿನ ದಿವಸ ಪುರಸ್ಕಾರವನ್ನು ಕೊಡೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ ಇದು. ಹಾಗೆಯೇ ನಮ್ಮ ಡಾಕ್ಟರ್ ಸಾರ್ ಹೇಳಿದಂಗೆ ಎಲ್ಲರೂ ಕನ್ನಡದಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗಿ, ಇಂಗ್ಲೀಷ್ ಏನೇ ಇದ್ರೂ ಸಹ ನಾವು ಎಲ್ಲ ರೀತಿಯಲ್ಲೂ ಕನ್ನಡವನ್ನು ಮನೆಯಲ್ಲಾಗ್ಬೋದು, ಆಚೆ ಕಡೆ ಆಗ್ಬೋದು, ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಕಡೆಯೂ ನಾವು ಕನ್ನಡವನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಂಘದವರು. ಈ ಒಂದು ಕನ್ನಡ ಸಂಘಕ್ಕೆ ತಾವೆಲ್ಲರೂ
ಇನ್ನು ಹೆಚ್ಚಿನ ರೀತಿಯಲ್ಲಿ ತಮ್ಮ ಮನ ಧನ ಎಲ್ಲ ರೀತಿಯಲ್ಲೂ ಸಹ ಸಹಕಾರ ಕೊಟ್ಟು ನಾವೆಲ್ಲರನ್ನು ಪ್ರೋತ್ಸಾಹ ಕೊಟ್ಟು ಈ ಒಂದು ಕನ್ನಡ ಸಂಘವನ್ನು ಇನ್ನು ಚೆನ್ನಾಗಿ ನಡೆಸ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶ 19 ಪಲ್ಲಕ್ಕಿಗಳು ಭಾಗವಹಿಸಿದ್ದ ಕಾರ್ಯಕ್ರಮ. ಈ ವೇದಿಕೆಗೆ ಆಗಮಿಸಿರುವಂಥ ಉದ್ಘಾಟನೆ ಮಾಡಿದಂಥ ಖ್ಯಾತ ವೈದ್ಯರು, ನಮಗೆ ತುಂಬ ಪರಿಚಯಿತರು ಆದ ಆದರ್ಶ್ ಕ್ಲಿನಿಕ್ಕು, ಆದರ್ಶ್ ನರ್ಸಿಂಗ್ ಹೋಮ್ ಡಾಕ್ಟರ್ ಆದಂಥ ನಾಗಪ್ಪ ಸರ್, ಚಿನ್ನಪ್ಪನವರು, ಮುಂಭಾಗದಲ್ಲಿ ಕೂತಿರುವ ಶಾಲಾ ಮಕ್ಕಳೇ, ಶಿಕ್ಷಕ ಬಂಧುಗಳೇ ಹಾಗೂ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳೇ, ಧ್ವನಿಬದ್ಧತಾದವರೇ, ಮಾಧ್ಯಮ ಮಿತ್ರರೇ. ಯಾಕೆಂದರೆ ಮಾಧ್ಯಮ ಮಿತ್ರರು ಇಲ್ಲಾಂದರೆ ಪ್ರಚಾರ ಆಗಲ್ಲ, ಅವ್ರು ಮುಖ್ಯ. ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಏನು ಕನ್ನಡ ರಾಜ್ಯೋತ್ಸವ ಆಗಿದ್ದ ದಿವಸ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಆ ಪಲ್ಲಕ್ಕಿಗಳಿಂದ ಆ ದಿನ ನಾವು ಯಾರು ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಹನ್ನವ ನೀಯುವನು. ಯಾರು ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಹನ್ನವ ನೀಯುವನು. ಹೆಸರನ್ನು ಬಯಸದ ಅತಿ ಸುಖ ಗಳಿಸದ ದುಡಿವನ್ನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ.